ಕೆಸರಿನ ಓಕುಳಿಯ ಹಬ್ಬ ಅಂತಲೇ ಹೆಸರಾದ ಹಾಗೂ ಕಲ್ಲಿನ ಆನೆ ದೇವಸ್ಥಾನಕ್ಕೆ ಮುಖ ಮಾಡಿ ನಿಂತಿರುವ ರಾಜ್ಯದ ಏಕೈಕ ದೇವಸ್ಥಾನವೆಂದು ಖ್ಯಾತಿಯನ್ನು ಪಡ್ಕೊಂಡಿರುವ ಹಳ್ಳಿಗಟ್ಟು ಶ್ರೀ ಭದ್ರಕಾಳಿ ಹಾಗೂ ಶ್ರೀ ಗುಂಡಿಯತ್ತ ಅಯ್ಯಪ್ಪ ದೇವರ ವಾರ್ಷಿಕ ಬೋಡುನಮ್ಮೆ ಶನಿವಾರ ಹಾಗೂ ಭಾನುವಾರ ವಿಜೃಂಭಣೆಯಿಂದ ನಡೆಯಿತು. 2 ದಿನಗಳ ಬೋಡುನಮ್ಮೆಗೆ ಶನಿವಾರ ಚಮ್ಮಟ್ಟಿರ ಬಲ್ಲೆಮನೆಯಿಂದ ಪಲವಂದರೆ ಹೊರಡುವ ಮೂಲಕ ಚಾಲನೆ ದೊರೆತು ಸಂಜೆ ಗುಂಡಿಯತ್ತ ಅಯ್ಯಪ್ಪ ದೇವರಿಗೆ ವಿಶೇಷ ಅವುಲ್ ಹಾಕಿ ರಾತ್ರಿ ಚಂಬಟ್ಟಿರ ಮಚ್ಚೆಯಂಡ ಹಾಗೂ ಮೂಕೇಳರ ಬಲ್ಲೆಮನೆಗಳಿಗೆ ಮನೆಕಳಿ ಹೊರಡುವ ಮೂಲಕ ಹಬ್ಬವನ್ನು ಆಚರಣೆ ಮಾಡಲಾಯಿತು. ಭಾನುವಾರ ಕುದುರೆ, ಮೊಗ ಹಾಗೂ ಕೆಸರು ಎರಚಾಟದ ಹಬ್ಬವಂತಲೇ ಹೆಸರಾಗಿರುವ 2ನೇ ದಿನದ ಹಬ್ಬ ಭಾನುವಾರ ಅಪರಾಹ್ನ ಚಂಬಟ್ಟಿರ ಬಲ್ಲೆಮನೆಯಿಂದ ಮೊದಲು ಕುದುರೆ ಹಾಗೂ ಮೊಗ ಹೊರಟು ನಂತರ ಮೂಕೇಳರ ಬಲ್ಲೆಮನೆಯಿಂದ ಕುದುರೆ ಹಾಗೂ ಮೊಗ ಹೊರಡುತ್ತೆ. ಈ ಎರಡೆರಡು ಕುದುರೆ ಹಾಗೂ ಮೊಗಗಳು ಹಾಗೂ ವಿವಿಧ ವೇಷಧಾರಿಗಳು ಹಳ್ಳಿಗಟ್ಟು ಶ್ರೀ ಭದ್ರಕಾಳಿ ದೇವಸ್ಥಾನದ ಸಮೀಪದ ಕೆರೆಯ ಮೇಲ್ಭಾಗದ ಅಂಬಲದಲ್ಲಿ ಪರಸ್ಪರ ಆಲಂಗಿಸಿಕೊಳ್ತಾರೆ. ನಂತರ ಊರಿನ ಮಂದಿ ಹತ್ತಿರದ ಕೆರೆಯಲ್ಲಿ ಕೆಸರನ್ನ ತಂದು ಪರಸ್ಪರ ಕೆಸರು ಎರಚಾಟ ಮಾಡಿಕೊಂಡು ಹಬ್ಬವನ್ನು ಸಂಭ್ರಮಿಸಿದ್ರು. ಇಲ್ಲಿ ಬೇರೆ ಊರು ನೆಟ್ಟರು ಹಾಗೂ ಹೆಂಗಸರಿಗೆ ಕೆಸರು ಎರಚುವ ಸಂಪ್ರದಾಯವಿಲ್ಲ. ಆದರೆ ಎಲ್ಲರೂ ಮುಕ್ತವಾಗಿ ಸಂಭ್ರಮಿಸಿದ್ರು. ಅಂಬಲದಲ್ಲಿ ಪರಸ್ಪರ ಕೆಸರು ಎರಚಾಟ ಹಾಗೂ ಕುದುರೆ ಮೊಗಗಳು ಹಾಗೂ ವಿವಿಧ ವೇಷಧಾರಿಗಳ ಸಂಭ್ರಮದ ಬಳಿಕ ಭದ್ರಕಾಳಿ ದೇವಸ್ಥಾನಕ್ಕೆ ತೆರಳಿ ವಿವಿಧ ಆಚರಣೆಯೊಂದಿಗೆ ಮಹಾಪೂಜೆ ಸಲ್ಲಿಸಿ ಕಾಣಿಕೆ ಅರ್ಪಿಸಲಾಯಿತು. ದೇವಾಲಯದ ಅಧ್ಯಕ್ಷರಾದ ಚಂಬಟ್ಟಿರ ಪ್ರವೀಣ್ ಉತ್ತಪ್ಪ, ಕಾರ್ಯದರ್ಶಿಗಳಾದ ಮೂಕೇಳರ ರಮೇಶ್, ತಕ್ಕ ಮುಖ್ಯಸ್ಥರು ಹಾಗೂ ಆಡಳಿತ ಮಂಡಳಿಯವರು ಸೇರಿದಂತೆ ಊರಿನ ಹಿರಿಯರು, ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ವರದಿ ಚಂಪಾ ಗಗನ, ಪೊನ್ನಂಪೇಟೆ. ದೋಳ ಬಿಡ್ಕಿದ್ರೆ ಬಂದಿದ್ದೋಳ ದೋಳ ಬಿಡ್ಕಿದ್ರೆ ಬಂದಿದ್ದೋಳ ಆಡಿ ಆಡಿ ಅಲ್ಲೇನಿಲ್ಲ ಕನ್ನಡಿ ನೋಟಯ್ಯ